ಕಾಶ್ಮೀರದಲ್ಲಿ ಉಗ್ರರ ದಾಳಿ, 26 ಜನ ಅಮಾಯಕರ ಬಲಿ. ಇದಕ್ಕೆ ಪ್ರತೀಕಾರ ಬೇಕು ಅಂತ ಹೇಳಿ ದೇಶವಾಸಿಗಳು ಕೇಳ್ತಾ ಇದ್ದಾರೆ. ಭಾರತೀಯ ಸೈನ್ಯ ಕೂಡ ಅಖಾಡಕ್ಕಿಳಿದು ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ರಾಜತಾಂತ್ರಿಕ ಸಮರವನ್ನ ಕೇಂದ್ರ ಸರ್ಕಾರ ಸಾರಿಯಾಗಿದೆ. ಪಹಲ್ಗಾಮ್ನ ವೈರಸ್ನಲ್ಲಿ ಉಗ್ರರ ಗುಂಡೇಟಿಗೆ 26 ಜನ ಬಲಿ. ದುರ್ಗಮ ಹಾದಿಯನ್ನು ಸವೆಸಿ ಘಟನಾ ಸ್ಥಳವನ್ನು ಪ್ರವೇಶಿಸಿದೆ ನಿಮ್ಮ ಪಬ್ಲಿಕ್ ಟಿವಿ. ಅಮಾಯಕರು ಬಲಿಯಾದಂತಹ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದೆ. ಉಗ್ರರ ಗುಂಡಿನ ದಾಳಿ ನಡೆಸಿದ್ದು ಇದೇ ಸ್ಥಳದಿಂದ. 26 ಜನ ಅಮಾಯಕರು ಸತ್ತಿದ್ದು ಇದೇ ಜಾಗದಲ್ಲಿ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಗ್ರೌಂಡ್ ರಿಪೋರ್ಟ್. ಪಹಲ್ಗಾಮ್ನ ಬೈಸರನ್ನ ಉಗ್ರರ ಗುಂಡೇಟಿಗೆ 26 ಜನ ಪ್ರವಾಸಿಗರು ಬಲಿಯಾಗಿದ್ರಲ್ಲ, ಆ ಸ್ಥಳದಿಂದ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದೆ. ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಪರಿಸ್ಥಿತಿ ಹೇಗಿತ್ತು, ಸೇನಾ ಕಾರ್ಯಾಚರಣೆ ಏನಾಗ್ತಾ ಇದೆ, ಎಲ್ಲದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ವರದಿಯನ್ನ ನಿಮ್ಮ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಇರುವಂಥದ್ದು. ನಮ್ಮ ಪ್ರತಿನಿಧಿ ಶಬ್ಬೀರ್ ನಿಡುಗುಂದಿ ನೇರವಾಗಿ ಆ ದುರ್ಗಮ ಪ್ರದೇಶದಲ್ಲಿ ಸಾಗಿ 26 ಜನ ಬಲಿಯಾದಂತಹ ಜಾಗದಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಭಯೋತ್ಪಾದಕ ದಾಳಿಯಾದ ಪೆಹಲ್ಗಾಮ್ನಿಂದ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾದಂಥ ವರದಿಯನ್ನು ಮಾಡ್ತಾ ಇದೆ. ಮೊನ್ನೆ ಭಯೋತ್ಪಾದಕ ದಾಳಿಯಾದಂಥ ಬೈಸರನ್ ವ್ಯಾಲಿಯನ್ನು ಇವತ್ತು ನಾವು ತಲುಪಿದ್ದು. ಅವತ್ತು ದುರ್ಘಟನೆ ಹೇಗಾಯಿತು, ಭಯೋತ್ಪಾದಕರು ಬಂದು ಹೇಗೆ ಸಾಮಾನ್ಯ ಅಮಾಯಕ ಪ್ರವಾಸಿಗರ ಮೇಲೆ ದಾಳಿಯನ್ನು ನಡೆಸಿದ್ರು ಅನ್ನುವಂಥದ್ದನ್ನು ನಿಮಗೆ ಇವತ್ತು ದೃಶ್ಯ ಸಹಿತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವೀಗ, ನಾನು ಬೈಸರನ್ನ ವ್ಯಾಲಿಯಲ್ಲಿದ್ದೀನಿ. ಹಿಂದೆ ದೊಡ್ಡದಾದಂಥ ಹಿಮಬೆಟ್ಟವನ್ನು ಗಮನಿಸ್ತಾ ಹೋಗ್ಬೋದು, ಅದರ ಕೆಳಗಡೆ ದಟ್ಟ ಕಾಡನ್ನು ಕೂಡ ಗಮನಿಸ್ತಾ ಹೋಗ್ಬೋದು. ಈ ಒಂದು ಪ್ರಕೃತಿಯ ಸುಂದರ ಸೊಬಗನ್ನು ಕಣ್ತುಂಬಿಕೊಳ್ಳಿಕ್ಕೆ ಜನರು ಬರ್ತಾರೆ. ಅದ್ಭುತವಾದಂಥ ಫೋಟೋಗಳನ್ನು ತೆಗೆಸ್ಕೊಳ್ಬೇಕು ಅನ್ನುವಂಥ ಆಸೆಯಿಂದ 2-3 ಗಂಟೆಗಳ ಕಾಲ ಕುದುರೆ ಮೂಲಕ ನಡ್ಕೊಂಡು ಮೇಲೆ ಬಂದು ಇಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಬೇಕು ಅಂತ ಬಂದಂಥ ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ ಹೀನ ಕೃತ್ಯವನ್ನ ಮಾಡಿದ್ರು. ಧರ್ಮವನ್ನ ಕೇಳಿ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈಗ ನೋಡಿ, ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಈ ಕಾಡುಗಳಿಂದಲೇ ಕೂಡ ಭಯೋತ್ಪಾದಕರು ಕೆಳಗಿಳಿದು ಬಂದು ಪಾರ್ಕ್ನ ಒಳಗಡೆ ಇದ್ದಂಥ ಜನರನ್ನ ಹತ್ಯೆ ಮಾಡಿದ್ರು ಅನ್ನುವಂಥ ಮಾಹಿತಿಗಳು ಈಗ ಆರಂಭಿಕ ತನಿಖೆಯಲ್ಲಿ ಸಿಕ್ಕಿದ್ವು. ಬಹಳಷ್ಟು ದಿನಗಳಿಂದಲೂ ಕೂಡ ಅವ್ರು ಇಲ್ಲೇ ಉಳ್ಕೊಂಡಿದ್ರ ಅನ್ನುವಂಥ ಪ್ರಶ್ನೆಗಳು ಕೂಡ ಎದ್ದಿರುವಂಥದ್ದು. ಯಾಕೆ ಅಂದರೆ ಸುತ್ತಲೂ ಕೂಡ ದಟ್ಟ ಕಾಡಿರುವಂಥ ಹಿನ್ನೆಲೆಯಲ್ಲಿ ಅವರ ಪ್ರವೇಶ ಹೇಗಾಯಿತು ಅನ್ನುವಂಥದ್ದು ಈಗ ತನಿಖೆಯ ಬಹುದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಹೀಗಾಗಿ ಅದನ್ನು ಪತ್ತೆ ಹಚ್ಚುವಂಥ ಕೆಲಸವನ್ನು ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆ ಬೆಟ್ಟದ ಸೌಂದರ್ಯವನ್ನು ನೋಡ್ಬೋದು ನೀವು. ಆ ಒಂದು ಕಾರಣಕ್ಕಾಗಿ, ಆ ಒಂದು ಹಿಮಪಾತವನ್ನು ನೋಡೋ ಕಾರಣಕ್ಕಾಗಿ ಇಲ್ಲಿ ಚಳಿಗಾಲದಲ್ಲಿ, ಬೇಸಿಗೆಯಲ್ಲೂ ಕೂಡ ಜನರು ಬರ್ತಾರೆ. ಬೇಸಿಗೆಯಲ್ಲಿ ನಮಗೆ ಈ ರೀತಿಯಾದಂತಹ ದೃಶ್ಯಗಳು ನೋಡಲಿಕ್ಕೆ ಸಿಕ್ಕರೆ, ಚಳಿಗಾಲದಲ್ಲಿ ಹಿಮಭರಿತ ಪ್ರದೇಶವನ್ನು ನೋಡಲಿಕ್ಕೆ ಸಿಗುತ್ತೆ. ಇಡೀ ಬೆಟ್ಟವು ಮಂಜಿನಿಂದ ಆವರಿತವಾಗಿರುತ್ತೆ. ಕಾಡು ಕೂಡ ನಿಮಗೆ ಮಂಜಿನಿಂದ ಆವರಿತ ಆಗಲಿಕ್ಕೆ ನೋಡಲಿಕ್ಕೆ ಸಿಗುತ್ತೆ. ಸಂಪೂರ್ಣವಾಗಿ ಎಲ್ಲೂ ನೋಡಿದರೂ ಕೂಡ ಹಿಮವೋ ಹಿಮ ಅನ್ನುವ ರೀತಿಯಾದಂಥ ಪ್ರದೇಶ ನಿರ್ಮಾಣ ಆಗಿರುತ್ತೆ. ಸೊ ಹೀಗಾಗಿ ಈ ಒಂದು ಅದ್ಭುತವಾದಂಥ ಪ್ರದೇಶವನ್ನು ನೋಡಬೇಕು ಅನ್ನುವಂಥ ಕಾರಣಕ್ಕೆ ಜನರು ಬರ್ತಾರೆ. ಆದರೆ ಇದೇ ಕಾಡಿನಿಂದ ಬಂದಂತಹ ಭಯೋತ್ಪಾದಕರು 5-7 ಮಂದಿ ಇರ್ಬೋದು ಅನ್ನುವಂತಹ ಮಾಹಿತಿಯನ್ನು ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಆರಂಭಿಕವಾಗಿ ಕೊಟ್ಟಿದ್ದಾರೆ. ಇವರು ಬಂದಂತಹ ಹೀನರು, ಕೃತ್ಯರು, ಭಯೋತ್ಪಾದಕರು ಏನಿದ್ದಾರೆ, ಇವರು ಮಾಡಿದಂತಹ ಕೆಲಸ ಏನು ಗೊತ್ತಾ? ನಾನು ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತೀನಿ. ಅವತ್ತು ಎಂತಹ ದುರ್ಘಟನೆ ನಡೀತು. ನೆಮ್ಮದಿಯಾಗಿ ಪ್ರಕೃತಿಯ ಸವಿಯನ್ನು ಉಣ್ತಾ ಅವರು ಏನು ಈ ಒಂದು ಪ್ರವಾಸವನ್ನು ಎಂಜಾಯ್ ಮಾಡ್ತಿದ್ರು, ಅಂತಹ ಪ್ರವಾಸಿಗರನ್ನು ಹೇಗೆ ಹತ್ಯೆ ಮಾಡಲಾಯಿತು ಅನ್ನುವಂಥದ್ದನ್ನು ಕೂಡ ತೋರಿಸ್ತೀನಿ. ನನ್ನ ಈ ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಚೇರ್ಗಳು ಹೇಗೆ ಬಿದ್ದಿದ್ದಾವೆ ಅನ್ನುವಂಥದ್ದನ್ನು ಗಮನಿಸ್ಬೋದು. ನೋಡಿ, ಅವತ್ತು ಭಯೋತ್ಪಾದಕ ದಾಳಿ ಏನಾಯಿತು, ಆ ದಾಳಿಯ ದಿನ ದೊಡ್ಡ ದೊಡ್ಡ ಮಷಿನ್ ಗನ್ಗಳನ್ನ ತೆಗೆದುಕೊಂಡು ಬರ್ತಾರೆ ಭಯೋತ್ಪಾದಕರು. ಅವರು ಬಂದು ಅಲ್ಲಿರುವಂತಹ ಜನರನ್ನ ಮಾತಾಡಿಸ್ತಾರೆ. ಕುರ್ತಾ ಮತ್ತು ಪೊಲೀಸ್ ಡ್ರೆಸ್ಗಳನ್ನು ಹಾಕ್ಕೊಂಡಿದ್ರು, ಆರ್ಮಿ ಡ್ರೆಸ್ಗಳನ್ನ ಹಾಕ್ಕೊಂಡಿದ್ರು ಅಂತ ಸ್ಥಳೀಯರು ಹೇಳ್ತಾರೆ. ಆ ಡ್ರೆಸ್ಗಳನ್ನ ಹಾಕ್ಕೊಬಂದು ಸಾಮಾನ್ಯ ಜನರಂತೆ ಮಾತಾಡಿಸ್ತಾರೆ. ನಿಮ್ಮ ಹೆಸರೇನು ಅಂತ ಕೇಳ್ತಾರೆ, ಅಥವಾ ನಿಮ್ಮ ಯಾವ ಧರ್ಮ ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಧರ್ಮ ಬೇರೆ ಅಂದ ತಕ್ಷಣ ಅವರ ಮೇಲೆ ಏಕಾಏಕಿ ಗುಂಡಿನ ದಾಳಿಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಒಮ್ಮೆ ಗುಂಡಿನ ದಾಳಿ ಶುರು ಆಗ್ತಾ ಇದ್ದಂತೆ ಜನ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವ ನಿಟ್ಟಿನಲ್ಲಿ ಓಡ್ತಾರೆ ಅಂದರೆ, ಹಿಂದೆ ತಿರುಗಿ ನೋಡದಂತೆ ಓಡ್ಲಿಕ್ಕೆ ಶುರು ಮಾಡಿದವರು ಬೆಟ್ಟ ಇಳಿಯೋವರೆಗೂ ಕೂಡ ಅವರು ಎಲ್ಲೂ ಕೂಡ ತಿರುಗು ಕೂಡ ನೋಡಲಿಲ್ಲ. ಆ ಪ್ರಮಾಣದಲ್ಲಿ ಓಡಿದ್ದಾರೆ. ಆದರೆ ಎಷ್ಟೋ ಜನ ಈ ಒಂದು ಹಂತದಲ್ಲಿ ಸುಮಾರು 26 ಜನ ಪ್ರಾಣವನ್ನು ಕಳೆದುಕೊಳ್ಬೇಕಾದಂತಹ ಸನ್ನಿವೇಶ ನಿರ್ಮಾಣ ಆಯಿತು. ಎಲ್ಲರನ್ನು ಹಿಡಿದು ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಈ ಒಂದು ದುರ್ಘಟನೆಯಲ್ಲಿ ಒಟ್ಟು ಕರ್ನಾಟಕದ 3 ಸಾವನ್ನಪ್ಪಿದ್ರು. ಅದರಲ್ಲಿ 2 ಕರ್ನಾಟಕ ಮೂಲದವರೇ ಆಗಿರುವಂಥದ್ದು, ಒಬ್ಬರು ಆಂಧ್ರದವರಾಗಿ ಕರ್ನಾಟಕದಲ್ಲಿ ಉಳ್ಕೊಂಡವರಂಥದ್ದಾಗಿದ್ದರು. ಮಂಜುನಾಥ್ ರಾವ್ ಅವರು ಶಿವಮೊಗ್ಗದವರಾಗಿದ್ದರು, ಭರತ್ ಭೂಷಣ್ ಬೆಂಗಳೂರವರಾಗಿದ್ದರು. ಅವರು ಕೂಡ 2 ಈ ದುರ್ಘಟನೆಯಲ್ಲಿ ಬಲಿಯಾದರು.
ಆವತ್ತು ಬೇಲ್ಪುರಿಯನ್ನು ತಿಂತ ಕುಂತಿದ್ರು ಮಂಜುನಾಥ್ ರಾವ್ ಅವರು. ಈಗೇನು ನೀವು ಚೇರ್ಗಳನ್ನು ಗಮನಿಸ್ತಾ ಇದ್ದೀರಿ, ಈ ಚೇರ್ಗಳಲ್ಲಿ, ಈ ಅಂಗಡಿಗಳು ಇಲ್ಲೆಲ್ಲೂ ಕೂಡ ಸುತ್ತಮುತ್ತ ಯಾವುದೇ ಅಂಗಡಿಗಳಿರಲ್ಲ. ಇಲ್ಲಿ ಮಾತ್ರ ಕೆಲವೊಂದಿಷ್ಟು ಸಣ್ಣ ಪುಟ್ಟ ತಿಂಡಿ ತಿನಿಸುಗಳು ನೋಡಲಿಕ್ಕೆ ಸಿಗುತ್ತೆ. ಮ್ಯಾಗಿ, ಬ್ರೆಡ್ ಆಮ್ಲೆಟ್ ರೀತಿಯಾದಂಥ ಸಣ್ಣ ಪುಟ್ಟ ವಸ್ತುಗಳು, ಬೇಲ್ಪುರಿ, ಪಾನಿಪುರಿ ಅಂತಹ ತಿಂಡಿ ತಿನಿಸುಗಳು, ಪದಾರ್ಥಗಳು ಸಿಗುತ್ತೆ. ಆ ಪದಾರ್ಥಗಳನ್ನು ತಿನ್ನಬೇಕು ಅನ್ನುವಂತಹ ಕಾರಣಕ್ಕೆ ಇಲ್ಲಿ ಬಂದು ಕೂತ್ಕೊಂಡು ರೆಸ್ಟ್ ಮಾಡ್ತಿರ್ತಾರೆ. ಅವ್ರ ಫ್ಯಾಮಿಲಿಯವರು ಅಲ್ಲೆಲ್ಲೋ ಇನ್ನೊಂದು ಕಡೆ ಹಾರ್ಸ್ ರೈಡ್ ಮಾಡ್ತಿರ್ತಾರೆ, ಜಿಪ್ ಲೈನ್ ಮಾಡ್ತಿರ್ತಾರೆ. ಅದನ್ನೆಲ್ಲ ನೋಡ್ತಾ ಆನಂದಿಸ್ತಾ ಇರ್ತಾರೆ, ಪ್ರಕೃತಿಯನ್ನು ಸವಿತಾ ಇರ್ತಾರೆ. ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂಥ ದಾಳಿಯನ್ನು ಮಾಡಿರುವಂಥದ್ದು. ಅವತ್ತು ಜನ ಓಟ ಕಿತ್ತಿದ ರೀತಿಗೆ ಚೇರ್ಗಳೆಲ್ಲವೂ ಚೆಲ್ಲಾಪಿಲ್ಲಿ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಮತ್ತು NIA ಅಧಿಕಾರಿಗಳು ಈ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಇಲ್ಲೊಂದಿಷ್ಟು ಗುಂಡಿನ ರಾಶಿಗಳು ಬಿದ್ದಿತ್ತು. ಅವನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ತನಿಖೆಯ ಭಾಗವಾಗಿ ಅವು ಸಾಕ್ಷ್ಯಗಳು ಕೂಡ ಆಗುತ್ತೆ. ಸೊ ಅವನ್ನೆಲ್ಲವನ್ನು ಕೂಡ ಕಲೆಕ್ಟ್ ಮಾಡುವಂಥ ಕೆಲಸ ಕೂಡ ಈಗಾಗಲೇ ಆಗಿರುವಂಥದ್ದು. ಮುಂದುವರಿದು ಈಗ ಇಡೀ ಪ್ರದೇಶವನ್ನು CRPF ಆವರಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಈಗಾಗಲೇ ಮಾಡಿದೆ. ಈಗ ತನಿಖೆ ಕೂಡ ಬರದಿಂದ ಸಾಗಿರುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದು. ಮತ್ತು ಇಲ್ಲಿ ಮುಖ್ಯವಾಗಿ ಗಮನಿಸಬೇಕು, ರಕ್ತದ ಕಲೆಯನ್ನು ಕೂಡ ನೀವು ಗಮನಿಸ್ಬೋದು. ಇಲ್ಲಿ ನನ್ನ ಈ ಭಾಗದಲ್ಲಿ ನೀವೇನು ನೋಡ್ತಿದ್ದೀರಿ, ಇದು ರಕ್ತದ ಕಲೆ. ದಾಳಿಯಾದ ಮೇಲೆ ನೆಲಕ್ಕೆ ಬಿದ್ದಂತಹ ಜೀವ ಹೋದಂಥ ವ್ಯಕ್ತಿಗಳು, ಪ್ರವಾಸಿಗರೇನಿದ್ದಾರೆ, ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ರು. ಆ ರಕ್ತದ ಕಲೆಗಳು ಕೂಡ ನಿಮಗಿಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಈ ದೃಶ್ಯಗಳನ್ನೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಜೀವ ಹಿಂಡಿ ಬರುತ್ತೆ. ಅದೇನೋ ಒಂಥರ ಸಂಕಟ ಆಗುತ್ತೆ. ಅದು ಯಾವ ರೀತಿಯಾದಂಥ ದುರ್ಘಟನೆ ಆಗಿರ್ಬೋದು. ಸೌಂದರ್ಯವನ್ನು, ಪ್ರಕೃತಿಯನ್ನು ನೋಡಬೇಕು ಅಂತ ಬಂದಂಥ ಜನರು ಸಾವಿನ ಮನೆಯ ಕದ ತಟ್ಟುವಂಥ ಸನ್ನಿವೇಶ ನಿರ್ಮಾಣ ಆಯಿತು. ಕುಟುಂಬಸ್ಥರ ಮುಂದೆ, ಹೆಂಡತಿಯ ಮುಂದೆ, ಮಕ್ಕಳ ಮುಂದೆ ಗುಂಡು ಹೊಡೆದು ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಲಾಯಿತು. ಅದರ ಕುರುಹುಗಳು ನಿಮಗೆ ಹೇಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನೀವು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಈ ರೀತಿಯಾಗಿ ಆವತ್ತು ದುರ್ಘಟನೆ ನಡೀತು. ದುರ್ಘಟನೆಯ ಮೂಲಕ ಅವ್ರನ್ನ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡ್ತು. ಈಗ ಈ ಪ್ರದೇಶದಲ್ಲಿ CRPF ಆವರಿಸ್ಕೊಂಡಿದೆ. ಸಂಪೂರ್ಣವಾಗಿ ಭದ್ರತೆಯನ್ನು ಒದಗಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಸದ್ಯಕ್ಕೆ ಪ್ರವಾಸಿಗರನ್ನು ಕೂಡ ಸಂಪೂರ್ಣವಾಗಿ ನಿರ್ಬಂಧಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಬೈಸರನ್ ವ್ಯಾಲಿ. ನಮ್ಮ ಪ್ರತಿನಿಧಿ ಶಬ್ಬೀರ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಂತಹ ಜಾಗ ಇದೆಯಲ್ಲ, ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಲಕ್ಷಾಂತರ ಸಂಖ್ಯೆಯ ಪ್ರವಾಸಿಗರು ಪ್ರತಿ ವರ್ಷ ಈ ಜಾಗಕ್ಕೆ ಭೇಟಿ ಕೊಡ್ತಾ ಇದ್ರು. ಮೊನ್ನೆ ಕೂಡ ಇದೇ ರೀತಿ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿಯೇ ಈ ಅಟ್ಯಾಕ್ ಆಗಿರುವಂಥದ್ದು.